ಬಂಧನ ಆಗಿದೆ. ಚಿನ್ನಯ್ಯ ಆತನ ಹೆಸರು. ಎಸ್ಐಟಿ ಈ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿದೆ. ತಾನೇ ತೋಡಿಸಿದ ಬಹುದೊಡ್ಡ ಗುಂಡಿಗೆ ಚಿನ್ನಯ್ಯ ತಾನೇ ಬಿದ್ದಿರ್ತಕ್ಕಂಥದ್ದು. ಮಾಸ್ಕ್ ಹಿಂದಿನ ರಹಸ್ಯವನ್ನ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಹಲವು ದಿನಗಳಿಂದ ಹೇಳ್ತಾನೆ ಇದೀವಿ. ನಿಗೂಢ ವ್ಯಕ್ತಿಗೆ ಎಸ್ಐಟಿ ಇದೀಗ ಹೆಡೆಮುರಿ ಕಟ್ಟಿದೆ. ಚಿನ್ನಯ್ಯನ ಮಾಸ್ಕ್ ತೆಗೆದು ಬಿಸಾಕಿದೆ ಎಸ್ಐಟಿ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಬೆಳ್ತಂಗಡಿ ಕೋರ್ಟ್ ಆವರಣದಲ್ಲಿ ಇದೀಗ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಯಾಕಂದ್ರೆ ಅವನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಆಗಮಿಸಿದ್ದಾರೆ. ಬೆಳ್ತಂಗಡಿ ಕೋರ್ಟ್ ಆವರಣದಲ್ಲಿ ಜನ ಕಿಕ್ಕಿರಿದು ಸೇರಿದ್ದಾರೆ. ಹಾಗಾಗಿ ಅಲ್ಲಿ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಆತನನ್ನ ಅಲ್ಲಿ ಕೋರ್ಟ್ಗೆ ಹಾಜರುಪಡಿಸುವಂತದ್ದು. ಏನಾಗುತ್ತೆ ಕೋರ್ಟ್ ಪ್ರೊಸೀಡಿಂಗ್ಸ್? ಕೋರ್ಟ್ಗೆ ಆಗಮಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕಳೆದ ಹಲವು ದಿನಗಳಿಂದ ರಿಪಬ್ಲಿಕ್ ಕನ್ನಡ ಎತ್ತುತ್ತಾ ಇದ್ದಂತಹ ಬಹುದೊಡ್ಡ ಪ್ರಶ್ನೆ, ಯಾಕೆ ಮಾಸ್ಕ್? ಯಾಕೆ ನೀವು ಲೀಗಲಿ ಕರೆಕ್ಟ್ ಆಗಿದ್ರೆ ಮಾಸ್ಕ್ ಯಾಕೆ? ಸಂವಿಧಾನ ಇದೆ ಅಲ್ವಾ, ಪೊಲೀಸ್ ಮೇಲೆ, ಸಂವಿಧಾನದ ಮೇಲೆ ನಿಮಗೆ ನಂಬಿಕೆ ಇದ್ರೆ ನಿಮ್ಮ ಮಾಸ್ಕ್ ಯಾಕೆ? ಡ್ರಾಮಾ ಯಾಕೆ? ಬುರ್ಡೆ ಬಿಟ್ಟ ಮಾಸ್ಕ್ ಮ್ಯಾನ್ ಅನ್ನ ಈಗ ಅಂತೂ ಇಂತೂ ಎಸ್ಐಟಿ ಅರೆಸ್ಟ್ ಮಾಡಿದೆ. ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಆಗಮಿಸಿದ್ದಾರೆ. ಆತನನ್ನ ಕೂಡ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ಕೋರ್ಟ್ ಆವರಣದಲ್ಲಿ ಸಿಕ್ಕಾಪಟ್ಟೆ ಜನ ನೆರೆದಿದ್ದಾರೆ. ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ನೂರಾರು ಶವವನ್ನ ತಾನು ಹೂತಿಟ್ಟಿದ್ದೇನೆ ಅನ್ನುವಂತಹ ಒಂದು ಆರೋಪವನ್ನ ಆತ ಮಾಡ್ದ. ಸೀದಾ ಒಂದು ಬುರ್ಡೆ ಹಿಡ್ಕೊಂಡು ಪೊಲೀಸರ ಆಫೀಸ್ಗೆ ಬಂದ. ಈ ದೊಡ್ಡ ಆರೋಪ, ಹೈಡ್ರಾಮಾ ಇದನ್ನೆಲ್ಲ ನೋಡಿ ಅನಂತರ ಎಸ್ಐಟಿ ರಚನೆ ಮಾಡ್ತು ಕರ್ನಾಟಕ ಸರ್ಕಾರ. ಬಾಲಕಿಯರು ಅತ್ಯಾಚಾರಕ್ಕೆ ಒಳಗಾದವರ ಶವವನ್ನ ಹೂತಿಟ್ಟಿದ್ದೇನೆ ಅಂತ ಭರ್ಜರಿಯಾಗಿ ಆರೋಪದ ಮೇಲೆ ಆರೋಪ ಮಾಡ್ದ. ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದೆ 1995ರಿಂದ 2014ರವರೆಗೆ, ಅದರಲ್ಲಿ ನೂರಾರು ಶವ ಹೂತಿದ್ದೀನಿ ಅಂತ ಆರೋಪದ ಮೇಲೆ ಆರೋಪ. ತಾನೇ ಹೂತಿರ್ತಕ್ಕಂಥದ್ದು ಅಂತ, ಅತ್ಯಾಚಾರ, ಕೊಲೆ, ಓಹೋಹೋ ಏನೇನೋ ನಡೆದಿದೆ ಅಂತ 17 ಕಡೆ ಗುಂಡಿ ಆಗಿದ್ರೆ ಒಂದೇ ಒಂದು ಸಿಕ್ಕಿಲ್ಲ. ಒಂದು ಕಡೆ ಮಾತ್ರ ವ್ಯಕ್ತಿಯೊಬ್ಬನ, ಪುರುಷನೊಬ್ಬನ ಮೂಳೆಗಳು ಎನ್ನಲಾದಂತಹ ಮೂಳೆ ಸಿಕ್ಕಿದೆ. 14 ದಿನಗಳ ಕಾಲ ಉತ್ಖನನ ಕಾರ್ಯ ನಡೀತು. ದೊಡ್ಡ ಹೈಡ್ರಾಮಾ. 16 ಸ್ಥಳಗಳ ಪೈಕಿ ಒಂದು ಕಡೆ ಮಾತ್ರ ಪತ್ತೆಯಾಗಿದ್ದು ಅಸ್ಥಿಪಂಜರ. ಈಗೇನ್ ಮಾಡ್ತಾರೆ ಹಾಗಾದ್ರೆ ಎಸ್ಐಟಿನವರು? ಬುರ್ಡೆ ಪ್ರಕರಣ, ಧರ್ಮಸ್ಥಳದ ಅತಿ ದೊಡ್ಡ ಬುರ್ಡೆ ಪ್ರಕರಣ. ಈ ಪ್ರಕರಣದ ರಹಸ್ಯವನ್ನ ಎಳೆ ಎಳೆಯಾಗಿ ಮೊದಲಿಂದಾನು ಕೂಡ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ಪ್ರತಿದಿನ ಇದರ ಹೂರ್ಣವನ್ನ ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿದೆ ವೀಕ್ಷಕರೇ. ಇದೀಗ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್, ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗಿದ್ದಾನೆ. ಚಿನ್ನಯ್ಯನ ಮಾರುವೇಷವನ್ನ ಕಳಚಿದ್ದು ರಿಪಬ್ಲಿಕ್ ಕನ್ನಡ. ನೋಡ್ತಾ ಇದೀವಿ ಯಾವ ರೀತಿಯಲ್ಲಿ ಈತನನ್ನ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ. ಅತಿ ದೊಡ್ಡ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ್ದು. ಚಿನ್ನಯ್ಯ ಅರೆಸ್ಟ್. ಕಳಚಿತ್ತು ಚಿನ್ನಯ್ಯನ ಮುಖವಾಡ. 17 ಕಡೆ ಗುಂಡಿ ತೋಡಿದ್ರೆ ಎಲ್ಲೂ ಸಿಕ್ಕಿಲ್ಲ. ಇಡೀ ಕರ್ನಾಟಕದ ಜನ ಕೇಳ್ತಾ ಇದ್ರು, ಏನಿದು ಪ್ರಹಸನ? ನಮ್ಮ ಭಕ್ತಿ ಶ್ರದ್ಧೆಯ ಜೊತೆ ಆಟ ಆಡ್ತಾ ಇದ್ದೀರಾ, ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದೀರಾ ಅಂತ ಕೋಟ್ಯಂತರ ಜನ ಛೀ ಥೂ ಅಂತ ಉಗಿದ್ರು. ಆದ್ರೂ ಕೂಡ ತನಿಖೆ ಮಾಡಲೇಬೇಕು, ತನಿಖೆ ನಡೀತಾ ಇತ್ತು. ಇದೀಗ ಚಿನ್ನಯ್ಯನ ಬಣ್ಣ ಬಯಲಾಗಿದೆ, ಮುಖವಾಡ ಕಳಚಿದೆ. ಅಂತೂ ಇಂತೂ ನಿನ್ನೆ ರಿಪಬ್ಲಿಕ್ ಕನ್ನಡ ಸುಜಾತಾ ಭಟ್ ಸುಳ್ಳಿನ ಕೋಟೆಯನ್ನ ಛಿದ್ರಗೊಳಿಸಿ ಅನಾವರಣಗೊಳಿಸಿತ್ತು. ಇವತ್ತು ಚಿನ್ನಯ್ಯನ ಮುಖವಾಡ ಬಯಲಾಗಿದೆ. ಎಸ್ಐಟಿ ಆತನನ್ನ ಬಂಧಿಸಿದೆ.
ಸತತವಾಗಿ ತಿಂಗಳಿಗೂ ಮೀರಿದ ತನಿಖೆ, ಆತ ತೋರಿಸಿದ ಜಾಗದಲ್ಲೆಲ್ಲ ಗುಂಡಿಯಾಗದದ್ದು. ಈತನ ವಿಚಾರಣೆ ಯಾಕಾಗ್ತಿಲ್ಲ, ಈತನ ಹಿನ್ನೆಲೆಯ ವಿಚಾರಣೆ ಯಾಕಾಗ್ತಿಲ್ಲ, ಆತನ ಹೆಸರು, ಆತನ ಮುಖಚರ್ಯೆ ಇದನ್ಯಾಕೆ ಗೌಪ್ಯವಾಗಿಡ್ಲಾಗ್ತಾ ಇದೆ? ಇಂಥ ಅನೇಕ ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಎದುರಿಸದು. ಎಸ್ಐಟಿ ಅಧಿಕಾರಿಗಳ ತನಿಖೆ ಬಗ್ಗೆನೇ ಈ ಗ್ಯಾಂಗ್ ಪ್ರಶ್ನೆ ಮಾಡುತ್ತೆ. ಎಸ್ಐಟಿ ಅಧಿಕಾರಿಗಳ ಆ ಗುಂಪಿನಲ್ಲಿರುವ ಓರ್ವ ಅಧಿಕಾರಿ ಮೇಲೂ ಕೂಡ ಈ ಗ್ಯಾಂಗ್, ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಒಟ್ಟು ಮಾಡಿ ತೋರಿಸಿತು. ಷಡ್ಯಂತರದ ಮೇಲೆ ಷಡ್ಯಂತರ ಮಾಡ್ತಾ ಹೋದ್ರು. ಕಡೆಗೆ ಎಲ್ಲರ ಮುಖವಾಡ, ಕೇವಲ ಈ ಮಾಸ್ಕ್ ಮ್ಯಾನ್ ಮಾತ್ರವಲ್ಲ, ಎಲ್ಲರ ಮುಖವಾಡ ಕಳಚೋ ಸಮಯ ಇದೀಗ ಬಂದಿದೆ. ನಮ್ ಜೊತೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಎಸ್.ಕೆ. ಉಮೇಶ್ ಅವರು ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಉಮೇಶ್ ಸರ್, ನೀವು ಈ ಚರ್ಚೆ ಪ್ರಾರಂಭವಾದ ಪ್ರಾರಂಭಿಕ ಹಂತದಲ್ಲೇ ಹೇಳಿಬಿಟ್ಟಿದ್ರಿ, ಈತನನ್ನ ಯಾವಾಗ ಬೇಕಾದ್ರೂ ಆರೋಪಿಯಾಗಿ, ಸಾಕ್ಷಿದಾರನಾಗಿ ಬಂದಿರುವ ಈ ಮುಸುಕುದಾರಿ ಚಿನ್ನಯ್ಯನನ್ನ ಯಾವತ್ತು ಬೇಕಾದ್ರೂ ಆರೋಪಿಯಾಗಿ ಪರಿಗಣಿಸಬಹುದು. ಕಡೆಗೆ ಹೇಳಿದ ವಿಚಾರಕ್ಕೆ ಸಾಕ್ಷ್ಯ ಕೊಡದೆ ಹೋದ್ರೆ ಈತನಿಗೆ ಸಂಕಷ್ಟ ಆಗುತ್ತೆ ಅಂತ ಹೇಳಿ ನಿಮ್ಮ ಮಾತು ನಿಜ ಆಯ್ತು ಸರ್ ಇವತ್ತು? ನೋಡಿ, ಅದು ನಾವು ಮೊದಲನೇ ಪ್ರಾರಂಭಿಕವಾಗಿ ಅವರು ಯಾವತ್ತು ಮೊದಲನೇ ಪಾಯಿಂಟ್ ಹಾಕಿತಾ ಇರಬೇಕಾದ್ರೆ ನಮ್ಗೆ ಗೊತ್ತಾಗ್ತಾ ಇತ್ತು. ಒಂದಾಯ್ತು, ಎರಡಾಯ್ತು, ಹೀಗೆ 13ವರೆಗೆ ಹೋದಾಗ ನಿರಂತರವಾಗಿ ಇವ್ರು ಏನ್ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಆ ಪ್ರಕ್ರಿಯೆ ಒಳಗಡೆ ಜನಗಳಿಗೂ ಸಹ ಗೊತ್ತಾಗ್ತಾ ಇತ್ತು ಇವ್ರು ಯಾವ ತಂದು ಇವರನ್ನ ಪ್ಲಾಂಟ್ ಮಾಡಿದ್ದಾರೆ, ಮತ್ತೆ ಸಾಕ್ಷ್ಯಾಧಾರಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಏನಾದ್ರು ಮಾಡಿದಾರ ಅಂತ ಗುಮಾನಿ 3-4 ಗುಂಡಿಗಳನ್ನ ಆಗದಾಗಲೇ ಗೊತ್ತಾಗ್ಬಿಡ್ತಿದೆ. ಆಮೇಲೆ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ನಾವು ಹಲವಾರು ಮಾಡಿಸಿರೋ ಕಾರಣಕ್ಕೋಸ್ಕರನೇ ಯಾವತ್ತೂ ಎಲ್ಲೂ ಫೇಲ್ ಆಗ್ಲಿಲ್ಲ ನಾವು ಪೊಲೀಸರುಗಳು. ಎಕ್ಸೂಮ್ ಮಾಡಿದಾಗ ಅಲ್ಲಿ ಬಾಡಿ ಸಿಕ್ಕಿದೆ, ಅದ್ರ ಪ್ರಕಾರನೇ ಎಸಿ ಇರ್ತಾರೆ, ಅದನ್ನ ಇನ್ಕ್ವೆಸ್ಟ್ ಮಾಡ್ತಾರೆ, ಪ್ರಕ್ರಿಯೆ ನಡೆಸ್ತೀವಿ, ಮತ್ತೆ ಅದಕ್ಕೆ ಕಾನೂನುಬದ್ಧವಾಗಿ ಏನೇನು ನಾವು ಅದಕ್ಕೆ ದಾಖಲಾತಿಗಳು ನ್ಯಾಯಾಲಯ ಕೊಡಬೇಕು ಕೊಟ್ಟು ಚಾರ್ಜ್ ಶೀಟ್ ಹಾಕ್ತೀವಿ. ಆದ್ರೆ ಇದರಲ್ಲಿ ನೋಡಿ, ಇಷ್ಟು ಆಗಿದ್ರು ಆದ್ರೆ ಏನೂ ಸಿಗ್ಲಿಲ್ಲ. ಒಂದ್ರಲ್ಲಿ ಮಾತ್ರ ಸಿಕ್ತು, ಆಯ್ತು, ಅದ್ರಲ್ಲಿ ಸಿಕ್ಕಿದೆ. ಅದ್ ಯಾರು ಅಂತ ಅನ್ನುವಂಥದ್ದು ಯಾವ ಅದರಲ್ಲಿ ಹಲವಾರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತವು, ಮತ್ತೆ ಅಲ್ಲಿ ಲೋಕಲ್ ಅಲ್ಲಿ ಜನ ಇರ್ತಕ್ಕಂಥದ್ದು, ಅದಕ್ಕೆ ಪೂರ್ವಕವಾದಂತ ತನಿಖೆ ಏನ್ ಮಾಡಬೇಕು ಅದು ಮಾಡ್ತಾರೆ. ಸರ್, ಕ್ಷಮೆ ಇರಲಿ, ಲೈವ್ ವಿಜುವಲ್ಸ್ ಬರ್ತಿದೆ, ಒಂದಷ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಬಿಡೋಣ. ನ್ಯಾಯಾಲಯಕ್ಕೆ ಇದೀಗ ಚಿನ್ನಯ್ಯನನ್ನ ಹಾಜರುಪಡಿಸಲಾಗ್ತಾ ಇದೆ. ಮಾಸ್ಕ್ ಮ್ಯಾನ್ ಅಲ್ಲ, ಈಗ ಆತ ಚಿನ್ನಯ್ಯ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆತನ ಅಸಲಿ ಮುಖ ಕೂಡ ಬಯಲಾಗತ್ತೆ. ಇಷ್ಟು ದಿನ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನ ಪ್ರೊಟೆಕ್ಷನ್ ಈತನಿಗಿತ್ತು, ರಕ್ಷಣೆ ಈತನಿಗಿತ್ತು. ಈ ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ನ ರಕ್ಷಣೆ ಈತನಿಗಿತ್ತು. ಇದೀಗ ಗ್ಯಾಂಗ್ ನಲ್ಲಿ ಆಚೆ ಉಳಿದಿರೋದು ಅಂದ್ರೆ ಕೇವಲ ಒಬ್ರು ಮಾತ್ರ, ಮಟ್ಟಣ್ಣನವರ್. ತಿಮರೋಡಿ ಅವರು ಸಪರೇಟ್ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದಾರೆ. ಸಮೀರ್ ಅವರು ಅನಿವಾರ್ಯವಾಗಿ ಇದೀಗ ವಿಡಿಯೋಗಳನ್ನ ಮಾಡೋದಕ್ಕೆ ಬ್ರೇಕ್ ಹಾಕಿ ಬಾಯಿ ಮುಚ್ಕೊಂಡಿರೋ ರೀತಿಯ ಪರಿಸ್ಥಿತಿಯಲ್ಲಿದ್ದಾರೆ. ಈತ ಸುಜಾತಾ ಭಟ್ ಅನ್ನೋ ಮಹಿಳೆಯ ಅಸಲಿಯತ್ತೇನು ಅನ್ನೋದು ರಿಪಬ್ಲಿಕ್ ಕನ್ನಡ ನಿನ್ನೆ ರಾತ್ರಿಯೇ ಬಯಲಿಗೆಳೆದಿದೆ. ಈಗ ಮಾಸ್ಕ್ ಮ್ಯಾನ್ ಕೂಡ, ಈ ಚಿನ್ನಯ್ಯ ಕೂಡ ಏಕಾಂಗಿ. ಹೀಗಾಗಿ ಈಗ ಪೊಲೀಸರು, ನ್ಯಾಯಾಲಯ ಇದೆಲ್ಲದ ಏನ್ ಹೇಳುತ್ತೆ, ಇಷ್ಟು ದಿನ ಈತ ಹೇಳ್ದಂಗೆ ಎಸ್ಐಟಿ ಅಧಿಕಾರಿಗಳು ಕೇಳ್ತಾ ಇದ್ರು ಅನಿವಾರ್ಯವಾಗಿ. ಈಗ ಎಸ್ಐಟಿ ಅಧಿಕಾರಿಗಳು ಕೂರು ಅಂದ್ರೆ ಕೂರಬೇಕು, ನಿಲ್ಲು ಅಂದ್ರೆ ನಿಲ್ಬೇಕು. ನ್ಯಾಯಾಧೀಶರು ಏನ್ ಹೇಳ್ತಾರೆ ಅದರಂತೆಯೇ ಈತ ನಡ್ಕೊಳ್ಳೇಬೇಕಾದ ಅನಿವಾರ್ಯತೆ. ಉಮೇಶ್ ಸರ್ ಇದ್ರು. ಉಮೇಶ್ ಸರ್, ಎಸ್ಐಟಿ ಅಧಿಕಾರಿಗಳನ್ನು ಕೂಡ ಕೆಲವರು ಟೀಕೆ ಮಾಡಿದ್ರು. ಸರ್, ಈತ ತೋರಿಸಿದ ಕಡೆಯಲ್ಲೆಲ್ಲ ಗುಂಡಿ ಬಗಿತಿದ್ದಾರೆ, ಈತ ಒಂದು ಅಂದ್ರೆ ಒಂದು, ಅದರಿಂದ 100 ಮೀಟರ್ ದೂರ ಅಂದ್ರೆ 100 ಮೀಟರ್ ದೂರ, ಎಸ್ಐಟಿ ಅಧಿಕಾರಿಗಳಿಗೆ ವಿವೇಚನೆ ಇಲ್ವಾ ಅಂತ ಬಹಿರಂಗವಾಗಿ ಪ್ರಶ್ನೆ ಮಾಡ್ತಾ ಇದ್ರು. ಆದ್ರೆ ಈಗ ಟೈಮ್ ರಿವರ್ಸ್ ಆಗಿದೆ. ಎಸ್ಐಟಿ ಅಧಿಕಾರಿಗಳು ಕೈಗೆ ಸಿಕ್ಕಿದ್ದಾನೆ ಈತ. ಇನ್ ಚಿನ್ನಯ್ಯ ಕೂರು ಅಂದ್ರೆ ಕೂರಬೇಕು, ನಿಲ್ಲು ಅಂದ್ರೆ ನಿಲ್ಬೇಕು. ಹೌದು, ನೋಡಿ, ಸಾಮಾನ್ಯವಾಗಿ ಏನಾಗ್ತದೆ, ಎಸ್ಐಟಿ ಅಧಿಕಾರಿಗಳು ಅವ್ನು ಹೇಳಿದ್ನೆಲ್ಲ ನಿರಂತರವಾಗಿ ಮಾಡ್ಕೊಂಡೋದ್ರು. ಅದು ನಮ್ಗೀಗ ಅನಿಸ್ತದೆ, ಸರಿನೇ ಅನಿಸ್ತದೆ. ಇಲ್ಲ ಅಂತಂದ್ರೆ ಇವನ ವಿರುದ್ಧವಾಗಿ ನಾವು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಕ್ಕೆ ಆಗ್ತಾ ಇರಲಿಲ್ಲ. ಪ್ರಾರಂಭಿಕವಾಗಿ ಇವನನ್ನ ನಾವು ಸಕ್ಸೆಸಿವ್ ಆಗಿ ಬಾಯಿ ಬಿಡಿಸಿ ಇದು ಮಾಡ್ಬಿಟ್ಟ ತಕ್ಷಣನೇ ಸುಳ್ಳು ಹೇಳವನಿ ಅಂತೇಳಿ ಅವಾಗಲೇನೆ ಇದರ ಸಾಕ್ಷ್ಯಾಧಾರಗಳನ್ನ ಹುಟ್ಟಾಕಿದ್ದಾರೆ, ಮತ್ತೆ ತಪ್ಪು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಫರ್ನಿಶಿಂಗ್ ಫಾಲ್ಸ್ ಇನ್ಫಾರ್ಮೇಶನ್ ಟು ದಿ ಪಬ್ಲಿಕ್ ಸರ್ವೆಂಟ್ ಅಂತ ಅನ್ನೋದ್ರಲ್ಲಿ ಹೊರಟಾಗ್ಬಿಡ್ಬೋದು. ಬಟ್ ಇದು ನಿಧಾನ ಮಾಡೋದ್ರಲ್ಲೂ ಒಳ್ಳೇದಾಯ್ತು. ಯಾಕೆ ಅಂತಂದ್ರೆ ಗುಂಡಿಗಳು ಜಾಸ್ತಿ ಆಳ ಶುರು ಆದವು. ಇವು ಮೇಲೆ ಇಲ್ಲ ಅಂದ್ರೆ ಮೇಲೇನೆ ಗುಂಡಿ ಇರ್ತಿತ್ತು. ಆ ಕಾರಣಕ್ಕೋಸ್ಕರ ನೋಡಿ, ಇವನ ವಿರುದ್ಧವಾಗಿ ಈಗ ಬಹಳ ಅತ್ಯಂತ ಸಂಚು ನಡೆಸಿರ್ತಕ್ಕಂಥದ್ದು. ಮತ್ತೆ ಎಲ್ಲಾ ಸೈಂಟಿಫಿಕ್ ಎವಿಡೆನ್ಸಸ್ಗಳು, ಎಲ್ಲೋಗಿ ಭೇಟಿ ಮಾಡ್ತಿದ್ದ, ಯಾರ ಜೊತೆ ಇದ್ದ, ಯಾರ್ಯಾರೆಲ್ಲ ಇವನ್ಗೆ ಭೇಟಿ ಆಗ್ತಿದ್ರು, ಯಾರ್ಯಾರು ಕರ್ಕೊಬರ್ತಿದ್ರು, ಯಾವ ವಾಹನಗಳಲ್ಲಿ ಕರ್ಕೊಬರ್ತಿದ್ರು, ಅವ್ರು ಯಾವ ವಾಹನಗಳು, ಇವೆಲ್ಲಾ ಸಹ ಈ ತನಿಖೆ ಒಳಗಡೆ ಬರ್ತವೆ, ಇವೆಲ್ಲ ಅಮಾನತ್ತಾಗ್ತವೆ. ಯಾವ ಕಾರಣಕ್ಕೂ ಈ ತನಿಖೆನಲ್ಲಿ ಎಸ್ಐಟಿ ಆದ್ರಿಂದ ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು, ರಾಜ್ಯ ಸರ್ಕಾರ ಅದು ನೇರವಾಗಿ ಅದನ್ನ ಹೋಮ್ ಮಿನಿಸ್ಟರ್ ಅವರು ಅದನ್ನ ಮಾನಿಟರ್ ಮಾಡ್ತಾ ಇರೋದ್ರಿಂದ ಇಂತಹ ಒಂದು ಅತ್ಯಂತ ಎತ್ತರವಾದಂತಹ ತನಿಖೆಗೆ
ಫ್ಯಾಬ್ರಿಕೇಟಿಂಗ್ ಮಾಡ್ತಾರೆ ಅಂತ ಅನ್ನುವಂಥದ್ದಾದಾಗ ಇನ್ನು ಆರ್ಡಿನರಿ ಸಣ್ಣ ಪುಟ್ಟ ಕೇಸ್ಗಳಲ್ಲಿ ಎಷ್ಟು ಮಟ್ಟಿಗೆ ಅದರ ಒಳ ಸಂಚುಗಳು ನಡೆಸಲ್ಲ ಹೇಳಿ. ಆ ಕಾರಣಕ್ಕೆ ಇದು ಅತ್ಯಂತ ಇದು